ಆರ್ ಸಿ ಬಿಗೆ ಸ್ಯಾಮ್ ಕರನ್ ಟ್ರೇಡ್ ಆಗ್ತಾರ? ಮೊನ್ನೆ ಯಾವಾಗ ಆರ್ ಸಿ ಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಒಂದು ಇಂಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು, ಅವಾಗ್ಲಿಂದ ಸಾಕಷ್ಟು ಈ ಒಂದು ಅಪ್ಡೇಟ್ ಟ್ರೆಂಡ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಸ್ಯಾಮ್ ಕರನ್ ಯಾವ ರೀತಿ ಆರ್ ಸಿ ಬಿಗೆ ಟ್ರೇಡ್ ಆಗ್ತಾರೆ, ಇದು ಹೇಗಾಗುತ್ತೆ ಟ್ರೇಡ್, ಎಷ್ಟಕ್ಕೆ ಟ್ರೇಡ್ ಆಗುವಂತ ಚಾನ್ಸ್ ಎಷ್ಟಿದೆ, ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಷ್ಟೇ. ಸೊ ಇದಕ್ಕೆ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹೊಡೆದು ಬಿಡೋದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಮೊಹಮ್ಮದ್ ಬೋಬಟ್ ಇಂಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾವು ಸ್ಯಾಮ್ ಕರನ್ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದೀವಿ ಅಂತೇಳಿ. ಸೊ ಮೇ ಬಿ ನನ್ನ ಪ್ರಕಾರ ಸ್ಯಾಮ್ ಕರನ್ಗೆ ಟ್ರೇಡ್ ಮಾಡಬೇಕಾದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಕೇವಲ ಒಂದೇ ಒಂದು ಪ್ಲೇಯರ್ ಆಪ್ಷನ್ ಇದ್ದಾರೆ, ಅದೇ ರೊಮಾರಿಯೋ ಶಫರ್ಡ್. ರೊಮಾರಿಯೋ ಶಫರ್ಡ್ಗೆ ಟ್ರೇಡ್ ಮಾಡ್ತಾರ? ಒಂದು ವ್ಯಾಲ್ಯೂಯಬಲ್ ಪ್ಲೇಯರ್ ಆರ್ ಸಿ ಬಿಗೆ. ಇಂಥ ಟೈಮ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರೊಮಾರಿಯೋ ಶಫರ್ಡ್ಗೆ ಬಿಟ್ರೆ ಹೇಗಾಗುತ್ತೆ? ಲಾಸ್ಟ್ ವರ್ಷ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ರೊಮಾರಿಯೋ ಶಫರ್ಡ್, ಬಟ್ ರೀಸೆಂಟ್ ಆಗಿ ಕೂಡ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನನ್ನ ಪ್ರಕಾರ ಇವರಿಗೆ ಟ್ರೇಡ್ ಮಾಡಿದ್ರೆ 50-50 ಇದೆ. ನಾನು ಕ್ಲಾರಿಟಿ ಆಗ್ತಾ ಇಲ್ಲ, ಮಾಡ್ರಿ ಅಥವಾ ಮಾಡಬ್ಯಾಡ್ರಿ ಅಂತೇಳಿ. ಸೊ ನೀವೇ ಕಮೆಂಟ್ಸ್ ಮಾಡಿ. ಈಗ ರಿಪೋರ್ಟ್ಸ್ ನ ಪ್ರಕಾರ ಮೇ ಬಿ ಆಗಬಹುದು ಅಂತ ಇದೆ. ನನ್ನ ಪ್ರಕಾರ ಸ್ಯಾಮ್ ಕರನ್ ಆರ್ ಟೀಮ್ ಅನ್ನು ಬಿಟ್ಟು ಆರ್ ಸಿ ಬಿಗೆ ಟ್ರೇಡ್ ಆಗ್ತಾರ? ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಫಸ್ಟ್ ಪಾಯಿಂಟ್, ಸಿ ಎಸ್ ಕೆ ಟೀಮ್ ಇಂದ ಯಾವಾಗ ಸ್ಯಾಮ್ ಕರನ್ ಗೆ ಟ್ರೇಡ್ ಆದ್ರು ಅವಾಗಂತ ಒಂದೇ ಒಂದು ಮ್ಯಾಟ್ ನಡೀತಾ ಇದೆ. ಯಾಕೆ ಸ್ಯಾಮ್ ಕರನ್ ಲಾಸ್ಟ್ ವರ್ಷ ಆರ್ ಟೀಮ್ ಅಲ್ಲಿ ಆಡಿಲ್ಲ? ಅಂದ್ರೆ ಲಾಸ್ಟ್ ವರ್ಷ ಅಂದ್ರೆ ಅದೇ IPL 2026 ಅಲ್ಲಿ ಫಿಟ್ ಇದ್ರು, ಬಟ್ ಸ್ಟಿಲ್ ಯಾಕೆ ಅವರು ಅನ್ಅವೈಲೇಬಲ್ ಇದ್ರು ಅಂತೇಳಿ. ಇದು ನಾನಲ್ಲ, ಖುದ್ದು ನ ಹೆಡ್ ಕೋಚ್ ಕುಮಾರ ಸಂಗಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸ್ಯಾಮ್ ಕರನ್ IPL 2026 ಆದ್ಮೇಲೆ ಸ್ಟಾರ್ಟ್ ಅವೇ ಅವರು ಡೊಮೆಸ್ಟಿಕ್ ಅಲ್ಲಿ ಅವೈಲೇಬಲ್ ಇದ್ರು, ಬಟ್ ಯಾಕೆ ಅವರು IPL ಅಲ್ಲಿ ಅವೈಲೇಬಲ್ ಇಲ್ಲ, ಅದು ಒಂದು ಶಾಕಿಂಗ್ ಆಗಿದೆ, ಡಿಸಪಾಯಿಂಟ್ ಆಗಿದೆ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಒನ್ಸು ಒಬ್ಬ ಹೆಡ್ ಕೋಚ್ ಸ್ಯಾಮ್ ಕರನ್ ಅವರ ಬಗ್ಗೆ ಡಿಸಪಾಯಿಂಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಆಗಿ ಸಮಥಿಂಗ್ ಆಗಿದೆ ಸ್ಯಾಮ್ ಕರನ್ ಮತ್ತು ಆರ್ ನಡುವೆ. ಏನು ಕರನ್ಗೆ ಆರ್ ಟೀಮ್ ಅಲ್ಲಿ ಆಡೋಕೆ ಇಷ್ಟ ಇಲ್ವಾ ಅಂತ ಅದೊಂದು ಕ್ವಶನ್ ಬರ್ತದೆ. ಇಫ್ ಸಪೋಸ್ ಇದೇ ಒಂದು ಟ್ರೂ ಆದ್ರೆ 100% ಆರ್ ಮ್ಯಾನೇಜ್ಮೆಂಟ್ ಸ್ಯಾಮ್ ಕರನ್ಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಯಾಕಪ್ಪ ಅಂದ್ರೆ ಕೋಚೆ ಖುದ್ದಾಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರೆ ಡಿಸಪಾಯಿಂಟ್ ಆಗಿದ್ದೀವಿ ನಾವು ಅಂತೇಳಿ. ಅಷ್ಟೊಂದು ಡಿಸಪಾಯಿಂಟ್ ಆಗಿದ್ರಪ್ಪ ಅಂದ್ರೆ ಅವರಿಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ, ಇಲ್ಲಿ ಆರ್ ಸಿ ಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಇಂಗ್ಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ ಮತ್ತು ಸ್ಯಾಮ್ ಕರನ್ ಕೂಡ ಇಂಗ್ಲೆಂಡ್ ಪ್ಲೇಯರ್. ಆರ್ ಸಿ ಬಿ ಟೀಮ್ ಅಲ್ಲಿ ಪಿಲ್ ಸಾಲ್ಟ್ ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಇದ್ರು, ಅದೇ ರೀತಿಯಾಗಿ ಜೋರ್ಡನ್ ಕಾಕ್ಸ್ ಇದ್ರು. ಇವರು ಕೂಡ ಇಂಗ್ಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಫ್ರಾಂಚೈಸ್ ಟೀಮ್ ಅಲ್ಲಿ ಯಾವುದೇ ಒಂದು ಕಂಟ್ರಿ ಕೋಚ್ ಇದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಆಗಿ ಅವರ ಕಂಟ್ರಿ ಪ್ಲೇಯರ್ಸ್ಗೆ ಬ್ಯಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ CSK ಟೀಮ್ ಅಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ ಇದ್ರು, ಯಾಕಪ್ಪ ಅಂದ್ರೆ CSK ಹೆಡ್ ಕೋಚ್ ನ್ಯೂಜಿಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾದಿಂದ ಬಿಲಾಂಗ್ ಮಾಡ್ತಾರೆ. ಪಂಜಾಬ್ ಕಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಫಾರಿನ್ ಪ್ಲೇಯರ್ಸ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್. ಸೊ ಅದೇ ಒಂದು ವೇನ ಮೇಲೆ ಆರ್ ಸಿ ಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಕೂಡ ಇಂಗ್ಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ. ಇಂಗ್ಲೆಂಡ್ ಪ್ಲೇಯರ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಏನಾದ್ರು ಇಲ್ಲಿ ಮೊಹಮ್ಮದ್ ಬೋಬಟ್ ಸ್ಯಾಮ್ ಕರನ್ಗೆ ಒಂದೇ ಒಂದು ಮಾತು ಹೇಳಿದ್ರಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಸ್ಯಾಮ್ ಕರನ್ ಆರ್ ಸಿ ಬಿಗೆ ಟ್ರೇಡ್ ಆಗೋದ್ರಲ್ಲಿ ಡೌಟೇ ಬೇಡ ಅಂತ ಒಂದು ಸಿಚುವೇಶನ್ ಸದ್ಯ ಇದೆ. ರೀಸೆಂಟ್ ಆಗಿ ಸ್ಯಾಮ್ ಕರನ್ ಕೊಡ್ತಂತಹ ಪರ್ಫಾರ್ಮೆನ್ಸ್ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಜಸ್ಟ್ 100 ಅಲ್ಲಿ ಅಷ್ಟೇ ಅಲ್ಲ, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಈ ಒಂದು ODI ಸೀರೀಸ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ದ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಸ್ಯಾಮ್ ಕರನ್ ಓಕೆ ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಆದ್ರೆ ಇದೇ ಒಂದು ಪರ್ಫಾರ್ಮೆನ್ಸ್ IPL ನಲ್ಲಿ ರಿಪೀಟ್ ಆಗುತ್ತಾ ಅಂದ್ರೆ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸ್ಯಾಮ್ ಕರನ್. ಬಟ್ ಏನಾದ್ರೂ ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಅಲ್ಲಿ ಇವರು ಎಂಟ್ರಿ ಕೊಟ್ರೆ ಡೆಫಿನೆಟ್ಲಿ ಆಗಿ ಒಂದು ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸ್ ಇರುತ್ತೆ. ರೀಸೆಂಟ್ ಆಗಿ ಅದ್ ಯಾವುದೋ ಒಂದು ಬಾಲ್ ನ ಅವರು ಹಾಕ್ತಾ ಇದಾರೆ, ಆ ಒಂದು ಬಾಲ್ ತುಂಬಾನೇ ಫೇಮಸ್ ಆಗಿದೆ. ವಿರಾಟ್ಗೆ ಆಗ್ಲಿ ಮತ್ತು ಶ್ರೇಯಸ್ ಅಯ್ಯರ್ಗೆ ಆಗ್ಲಿ ಮತ್ತು ಇನ್ನೊಬ್ರು ಯಾರಿಗೆ ಔಟ್ ಮಾಡಿದ್ರು, ಮೇಬಿ ನನ್ನ ಪ್ರಕಾರ ಏಷ್ಯನ್ ಕಿಶನ್ ಆಗಿರೋ ಸಮಥಿಂಗ್.
ಆ ಮೂವರಿಗೆ ಆ ಒಂದು ODI ಸೀರೀಸ್ ನಲ್ಲಿ ಔಟ್ ಮಾಡಿದ್ರೆ ಅದೇ ಒಂದು ಬಾಲ್ ಇಂದ. ಸೊ ಈಗ ಸದ್ಯ ಟ್ರೆಂಡ್ ಇರೋದು ಅದೇ ಸ್ಯಾಮ್ ಕರ್ನ್ ಅವರ ಆ ಒಂದು ಸ್ಲೋವರ್ ಬಾಲ್. ಸೊ ಏನೇ ಆಗ್ಲಿ ಸ್ಯಾಮ್ ಕರ್ನ್ RCBಗೆ ಎಂಟ್ರಿ ಕೊಟ್ರೆ ರೊಮಾರಿಯೋ ಶೆಫರ್ಡ್ ಅವರು ಔಟ್ ಆಗ್ಬೇಕಾಗುತ್ತೆ. ಬಟ್ ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ಈ ಒಂದು ಟ್ರೇಡ್ಗೆ ಒಪ್ಪಲ್ಲ, ಅದು ಗೊತ್ತು. ರೊಮಾರಿಯೋ ಶೆಫರ್ಡ್ ಎಷ್ಟು ಫ್ಲಾಪ್ ಆದ್ರೂ ಅವರು RCB ಟೀಮ್ ಅಲ್ಲಿ ಇರೋಕೆ ಇಷ್ಟಪಡ್ತಾರೆ. ಬಟ್ ನೋಡೋ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ನಿರ್ಧಾರ ಮಾಡ್ತಾರೆ ಅಂತೇಳಿ. ಕರನ್ಗೆ ಟ್ರೇಡ್ ಮಾಡ್ತಾರ, ರೊಮಾರಿಯೋ ಶೆಫರ್ಡ್ಗೆ 6ಗೆ ಕೊಡ್ತಾರ, ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬರುತ್ತೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ. ಸೊ ಅಲ್ಲಿವರೆಗೂ ವಿ ಹ್ಯಾವ್ ಟು ವೇಟ್. ನೀವೇನಂತೀರಾ, ಸ್ಯಾಮ್ ಕರ್ನ್ ಅಥವಾ ರೊಮಾರಿಯೋ ಶೆಫರ್ಡ್? ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ. ಎಮೋಷನಲಿ ಬೇಡ, ಒಂದು ಪ್ರಾಪರ್ ಕ್ರಿಕೆಟ್ ಫ್ಯಾನ್ ಆಗಿ RCBಗೆ ಯಾರು ಬಂದ್ರೆ ಬೆಸ್ಟ್ ಆಗುತ್ತೆ ಅದ್ರ ಮೇಲೆ ಥಿಂಕ್ ಮಾಡಿ ಕಮೆಂಟ್ಸ್ ಮಾಡಿ. ಶೆಫರ್ಡ್ ಅಥವಾ ಸ್ಯಾಮ್ ಕರ್ನ್ ಅಂತೇಳಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಮಾಡಿ ಡಿಸ್ಕಷನ್ ಮಾಡೋಣ. ನೋಡೋಣ ಯಾರೆಲ್ಲ RCB ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಇದು ಸದ್ಯರಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟ್ ಅಲ್ಲಿ ಏನೇ ನೋಡಿದ್ರು ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.